ಅಲ್ಲ ಕೋಳಿ ಅಂತ ಪಾಪ ನಾವು ಮಾಡಿಲ್ಲ ಬಂದ ಮಾಡಿಲ್ಲ, ನಾನು ಮಾಡಿಲ್ಲ, ಇಲ್ಲಿ ಕೂತವ್ರು ಯಾರು ಮಾಡಿಲ್ಲ. ಪುಣ್ಯನ ಮಾಡಿದವ್ರು ಬಂದಾರ ಇಲ್ಲಿ. ಖರೆ ಅಟ್ಟ ಪಾಪ ಮಾಡಿದ್ರೆ ನಾವು ಬದುಕ್ತಿರ್ಕಿಲ್ಲ. ಮಾಡ್ತಾರೆ ಒಟ್ಟು ಅಟ್ಟ ಖ್ಯಾತಿದ್ದಾವು ಚಲೋ ಆಗ್ತಿಲ್ಲ. ನೆನೊಬ್ಬರ ಹೇಳ್ತಾರೆ, ಪುರಾಣ ಪ್ರಸಿದ್ಧ ಕೋಲಿಲೇ ವಾಲ್ಮೀಕಿ ನಾಮೇ ತಿಂಗಿ ಲೋಕ ಉತ್ತರದಲ್ಲಿ. ವಾಲ್ಮೀಕಿಗೆ ಆಯುಷ್ಯ ಮುಗಿದಿಲ್ಲ. ಏನ ಅದಾನ ವಾಲ್ಮೀಕಿ ಅದಾನ, ವಾಲ್ಮೀಕಿಗೆ ಆಯುಷ್ಯ ಮುಗುದಿಲ್ಲ. ವಾಲ್ಮೀಕಿ ಸರ್ಕಲ್, ಭಗೀರಥ ಸರ್ಕಲ್ ಇವೆಲ್ಲ ನಮ್ಮ ಸರ್ಕಲ್ಗಳದಾವ. ಹೌದಲ್ರಿ? ಬಸವೇಶ್ವರ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ನಮ್ಮ ಸರ್ಕಲ್ಗಳದಾವ. ಇವೆಲ್ಲ ಮಾಡ್ಕೊಂಡೀವಿ ಅಷ್ಟ. ಕರೆ ಅವ್ರ ಹಿಂದ್ ಏನ್ ಇದ್ರು, ಏನ್ ಮಾಡಿದ್ರು, ನಾವ್ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಾ ಇಲ್ಲ. ಭಗೀರಥ ಮಹರ್ಷಿ ಅಟ್ಟ ಪುಣ್ಯ ನಾವು ಮಾಡಿಲ್ಲ. ಈ ಜಗತ್ತಿಗೆ ಗಂಗೆಯನ್ನ ತಂದಿರ್ತಕ್ಕಂತ ಮಹಾ ತಪಸ್ವಿ ಯಾರು ಅಂದ್ರ ಭಗೀರಥ ಮಹರ್ಷಿ. ಮಹರ್ಷಿ ಒಳಗ ಮಹಾ ಮಹರ್ಷಿ ಭಗೀರಥ ಮಹರ್ಷಿ. ಈ ಭೂಮಿಗೆ ಗಂಗೆಯನ್ನ ಬೇಡಿಕೊಂಡು ತಂದ ಬರುತ್ತೆ ಅಲ್ಲೇ ಪರಮಾತ್ಮನಿಂದ. ಅವನು ಋಣ ಬರೀದೆ. ಅವನು ಹಂಗ ತಂದಿಲ್ಲ, ನನ್ನ ಪೂರ್ವಜರನ್ನ ಉದ್ಧಾರ ಮಾಡೋ ಸಲುವಾಗಿ ತಂದಾಡ. ನಮಗೂ ಉಪಕಾರ ಆಯ್ತು, ತನ್ನ ಪೂರ್ವಜರಿಗೂ ಉಪಕಾರ ಆಯ್ತು. 60,000 ಮಂದಿ ಸಗರ ಮಹಾರಾಜನ ಮಕ್ಕಳ ಪೂಜೆಯಾಗಿ ಹೋಗಿದ್ದರು. ಕಪಿಲ ಮಹರ್ಷಿಯ ಒಂದು ಶಾಪದಿಂದ. ಸ್ವಲ್ಪ ಪುರಾಣದಲ್ಲಿ ಹೋಗಿ ನೋಡಿದ್ರೆ ಸಾಕ. ಅಶ್ವಮೇಧದ ಕುದುರೆ ತುಡುಗು ಮಾಡಿ ಪಾತಾಳ ಲೋಕದೊಳಗೆ ಕಟ್ಟಿದ್ದ ಇಂದ್ರ. ಇವ್ರು ಯಜ್ಞ ಮಾಡುವಂತ ಕುದುರೆಯನ್ನು ಓದ ತುಡುಗು ಮಾಡಿ ಕಟ್ಟಿದ್ದಕ್ಕ ಆ ಕಪಿಲ ಮಹರ್ಷಿ ಕಣ್ಣು ಮುಚ್ಚಿ ತಪಸ್ಸು ಮಾಡುವಾಗ ಅವನು ಎಂದಿದ್ದಂತ ಕುದುರೆಯನ್ನ ನೋಡಿ ಅವನು ಬಡದ್ರಿ. ಅವರು ಎಷ್ಟು ಮಂದಿ? ಸಗರ ಮಹಾರಾಜನ ಮಕ್ಕಳು 60,000 ಮಂದಿ. 60,000 ಮಂದಿ ಕಣ್ಣು ತೆಗೆದು ಕೂಡಲೇ ಜಾಗದ ಮೇಲೆ ಸುಟ್ಟ ಬಸ್ ಋಷಿ ಕಣ್ಣಿ. ನಮ್ಮ ಪೂರ್ವಜರು ಹಿಂಗಾಗಿ ಮಾಡಲ್ಲ. ಆ ಪೂರ್ವಜರ ಬೂದಿ ಕೈಲಾಸ ಹಾರ್ಲಿ ಅಂತೇಳಿ 1000 ವರ್ಷ ಅವನ ಮಗ ದಿಲೀಪ್ ಮಾಡಿದ, ಅವನ ಮಗ ಅಂಶುವಂತ ಮಾಡಿದ. ಅವನ ಮಗ ಯಾರು ಅಂದ್ರೆ ಭಗೀರಥ ಮಹರ್ಷಿ. ಭಗೀರಥ ಮಹರ್ಷಿ ಬೇಡ್ಕೊಂಡು ಗಂಗೆಯನ್ನ ಜಗತ್ತಿಗೆ ತಂದ. ತಾಯಿ ಹಿಂದಿಂದ ಭಗೀರಥ ಮಹರ್ಷಿ ಮುಂದೆ ಬರುವಾಗ ಹಾಜಾಗ ಒಬ್ಬ ಋಷಿ ತಪಸ್ಸಿ ಕೂತಿದ್ದ. ಜಾಹ್ನವಿ ಋಷಿ ಅಂತಾರ. ಜಾಹ್ನವಿ ಋಷಿ ಅವ ಒಮ್ಮೆ ಎಲ್ಲ ಕುಡಿದು ಬಿಟ್ಟಂತಾಕಿನ ಗಂಗಾ ಮಾತಾಡ ಎಂತಿಂತವ್ರದಾರ ಪುರಾಣದಾಗ. ನಮಗೊಂದ್ ಎಮಿಗೆ ನೀರು ಕುಡಿಬೇಕಾದ್ರ ಉಸುಲ್ ಕೊಟ್ಟಂತ ಇಡೀ ಹೊಳಿನ ಎಲ್ಲ ಕುಡಿದು ಬಿಟ್ಟ, ಗಂಗೆಯನ್ನ ಪೂರ್ಣ ಕುಡಿದು ಬಿಟ್ಟ ಜಾಹ್ನವಿ ಋಷಿ. ಭಗೀರಥ ಮಹರ್ಷಿ ಅಂದ, ಆ ತಾಯಿನ ತರಬೇಕಾದ್ರೆ ಈ ಭೂಮಿಗೆ 1000 ವರ್ಷ ತಪಸ್ಸು ಮಾಡಿ ನನ್ನ ತಾಯಿಯನ್ನ ಹೊಳೆ ಕೊಡದ ಒಳಕ ಅವ ಋಷಿ ಬಾಯಿಲೆ ಬಿಡ್ಲಿಲ್ಲ, ಕಿವಿಲೆ ಬಿಟ್ಟದ್ದು. ಕಿವಿಲೆ ಸಂಸ್ಕೃತ ಶಬ್ದದೊಳಗೆ ಕಿವಿಗೆ ಜಾನು ಅಂತಾರೆ. ಕಿವಿಗೆ ಜಾಹ್ನವಿ ನದಿಯಾಗಿ ಮುಂದೆ ಹರಿದೈತಿ. ಅಲ್ಲಿ ತನಕ ಗಂಗಾ ನದಿ, ಅದರ ಮುಂದ ಜಾಹ್ನವಿ ನದಿಯಾಗಿ ಹರಿದ. ಈ ಜಗತ್ತಿಗೆ ಕಂದ ಅಂತ ನಮಗ ಹರಿಯುತ್ತೆ. ಕೋಳಿ ಹೋಗಿ ಪುರಾಣ ಪ್ರಸಿದ್ಧ ಅಲ್ಲ ವಾಲ್ಮೀಕಿ ಮಹರ್ಷಿ. ಇನ್ನೊಂದು ವಿಚಾರ ನಿಮಗೆ ಗೊತ್ತೈತಿ, ಅಜಾಮೇಳ ಚಲೋ ಇದೆ. ಎಲ್ಲ ಅಜಾಮೇಳ ಪಾಪರಾಶಿ, ನಾಮನೆಯಲ್ಲೇ ವೈಕುಂಠಾಸಿ. 4 ವೇದ 6 ಶಾಸ್ತ್ರ 18 ಪುರಾಣ 28 ಉಪನಿಷತ್ 4 ಮುಕ್ತಿ 4 ಪುರುಷಾರ್ಥ 4 ವೇದಗಳ ಸಹಿತ ಎಲ್ಲ ಪೂರ್ಣ ಪಾಠದ್ದು ಖರೆ ಚಲೋ ಇದ್ದು ಖರೆ. ಮನ್ಯಾಗ ಹೆಂಡತಿ ಮಕ್ಕಳ ಎಲ್ಲ ಐಶ್ವರ್ಯ ಸಂಪತ್ತಿತ್ತು. ಬ್ರಾಹ್ಮಣ ಚತುರ್ವೇದಿ ಬ್ರಾಹ್ಮಣ, ಅಂಗ ಬ್ರಾಹ್ಮಣ ಅಲ್ಲ, ಸಂಪೂರ್ಣ ಎತ್ತಿ ಹೋಮ ಹವನಾದಿಗಳನ್ನು ಮಾಡುವಂತ ಬ್ರಾಹ್ಮಣ ಕರೆ. ಕಟ್ಟಿಗೆ ತರಕ್ ಹೋದಂತ ಅರಣ್ಯದೊಳಗೆ ಕಟ್ಟಿಗೆ ಈ ಹೋಮ ಕಟ್ಟಿಗೆ ಹತ್ತಾವಲ್ಲ, ಆಲದ ಕಟ್ಟಿಗೆ, ಅರಳಿ ಕಟ್ಟಿಗೆ, ಬಣ್ಣೆ ಕಟ್ಟಿಗೆ, ಅಕ್ಕಿ ಕಟ್ಟಿಗೆ ಏನೇನು ಹತ್ತಪ್ಪ. ನಮ್ಮನೇನು ನನ್ನ ಮನೆ ಕಟ್ಟಾನ ಹೇಳಿದ ಇವನ್ನೆಲ್ಲ ತಾಂಡ ಪೂಜೆ ಮಾಡ್ತಾರ. ಚಲೋ ಹಚ್ಚಿದ್ದ ನೀ ಮರ ಇನ್ನ ಹೇಳೋರಿ ಏನ ತಗೊಂಬ, ಏನ್ ತರ್ಸಿ ತಗೊಂಬ, ನೀನು ಮಾಡ. ನಾವು ಒಮ್ಮೆ ನಿನಗ ಆ ಗಿಡ ಹತ್ತು ಈ ಗಿಡ ಹತ್ತೈತಲ್ಲ, ನೀನು ತಗೊಂಬ. ಇಷ್ಟ ಕಟ್ಟಿಗೆ ಹೊತ್ಕೊಂಡು ಬರಾಕತ್ತಿದ್ದ. ಸುತ್ತ ಹಾದು ಹೋಗುವಂತಹದ್ದು ಒಂದು ರಸ್ತಾ ಇತ್ತು, ಒಳಗಿಂದ ಹೋಗುವಂತಹದ್ದು ಒಂದು ರಸ್ತಾ ಇತ್ತು. ಹೇಳ್ತಿರ್ಲ ಸಾದಾ ಭಾಷಾದ ಎಲ್ಲರಿಗೂ 2 ಭಾಷೆ ಆಯ್ತು. ಶಾಶ್ವತ ಹಾದಿ ಇತ್ತಲ್ರಿ ಇಲ್ಲಿ. ಒಳಗಿನ ಹಾದನಾಗಿಲ್ಲ, ಎಲ್ಲ ಇಂಗ್ಲೀಷ್ ರೀ. ಈಗ 70 ಸಹಿತ ಇಂಗ್ಲೀಷ್. ಫೋನ್ ನಂಬರ್ ಯಾವಾಗ ಆಯ್ತು, ಫೋನ್ ನಂಬರ್ ಐತೆ ಕೊಡಂತ. ಹೊಸಟ್ಟಿ ಹನುಮಂತ ನಂಬರ್ ಐತೆ ಕೊಡೋಣ. ನಾ ಏನಪ್ಪ ಇದ್ದೆ
8-4 ಹಿಂಗ್ ಹೇಳಕ್ ಕನ್ನಡದಾಗ ನಾನು ಕನ್ನಡದಾಗ ಹೇಳಕ್ 8-4 ಹಿಂಗ್ ಹೇಳಕ್ ಇಂಗ್ಲಿಷ್ದಾಗ ಹೇಳ ಅಂದೆ ಅದು ಸಾಲಿಗೆ ಹಸಲತ್ತೆ ಹೋಗಿದ್ದೆ ಸಾಲಿ ಹಿಂದ ಹಾಕಿಲ್ಲ ಅಂತ ಗಾಳಿನ ಹಂಗ ಬಿಸೈತೆ 8493 9 ಆಗುವಂತ ಕರೆ ಅದನ್ನ ಹೇಳೋದು ಇಂಗ್ಲಿಷ್ ಎಂತ ಪರಿಸ್ಥಿತಿ ಜಗತ್ತಿಗೆ ಬಂದಕ್ಕಿರ್ಲಿ ಅದ್ರ ಬದಲಲ್ಲ ಇವತ್ತು ವಿಚಾರ ಹೇಳ್ಬೇಕಾದ್ರೆ ನಾ ಹೇಳುವಂತ ಸಂದರ್ಭ ಹೋಗೈತಿ ಅಜಾಮೇಳ ಒಳಗಿನ ಹಾದಿಲಿ ಹೊರಟಿದ್ದ ಶಾರ್ಟ್ಕಟ್ ಒಳಗಿನ ಹಾದಿಲಿ ಹೋಗುವಾಗ ಆ ದಾರಿ ಒಳಗ ಹಾಡು ಹಗಲಲ್ಲೇ ಒಬ್ಬ ವೇಶ್ಯ ಜೊತೆಯಲ್ಲಿ ಒಬ್ಬ 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 ಅತಿ ಹೊಲಸು ಮನುಷ್ಯ ದುರ್ಬುದ್ಧಿ ಮನುಷ್ಯ ಕನಿಷ್ಠ ಮನುಷ್ಯ ಹಾಡು ಹಗಲಲ್ಲಿ ಮದ್ಯಪಾನ ಮಾಡಿ ಆಕೆ ಕೂಡ ಭೋಗ ಮಾಡ್ತಾ ಇದ್ದ ಭೋಗ ಮಾಡೋದನ್ನ ಕಣ್ಣಿನಲ್ಲಿ ನೋಡಿ ಹೋಗುವ ನೋಡ್ಬಾರ್ದಿತ್ಲ ಚಲೋ ಇರ್ತಿ ಚಲೋನ ನೋಡ್ಕೊತಿದ್ದ ಎನಕತ್ತಕ ಏನೋ ಕಣ್ಣಿಲ್ಲ ನೋಡಿಲ್ಲ ಅದ ಈ ಮೊಬೈಲ್ದಾಗಿನ ಕ್ಯಾಮ್ರಾ ಹೊಡೆದ್ರ ಮಗಪ್ಪ ಡಿಲೀಟ್ ಮಾಡಕ್ ಬರ್ತೈತಿ ಕ್ಯಾಮ್ರಾ ಡಿಲೀಟ್ ಮಾಡಕ್ ಬರ್ತೈತಿ ಮೊಬೈಲ್ದಾಗಿನ ಡಿಲೀಟ್ ಮಾಡಕ್ ಬರ್ತೈತಿ ಸರಿ ಈ ಕ್ಯಾಮ್ರಾದಾಗ ಒಂದ್ ಹೊಡ್ಕೊತಂದ್ರೆ ಡಿಲೀಟ್ ಮಾಡಕ್ ಬರಂಗಿತ್ತು ನಿಮ್ಮನ್ನ ಎಲ್ಲ ನೋಡೇನೆ ನೋಡಿ ಯಾವ್ದಾಗ ನೋಡಿ ಅಂಬಲ್ಕರೆ ನಿಮ್ಮನ್ನ ನೋಡೇನೆ ಎಂತ ಯಾಕೆ ನೋಡುವಂತ ಕರೆ ನಿಮ್ಮನ್ನ ಎಲ್ಲೋ ನೋಡಿ ನಿಮ್ಮನ್ನ ನಮಗ ಎಲ್ಲೋ ಬೇಕು ಅಂತ ಹೇಳ್ದೆ ನೀವ್ ಯಾವ್ಯಾವ ಅನ್ಬಲ್ರಿ ಕರೆ ನಿಮಗ ನಮಗ ಎಷ್ಟೋ ದಿವಸದೊಳಗ ಒಂದು ಹೊಟ್ಟ ಆದ್ರೂ ಆಗಿರ್ಬೇಕ ನೀವು ಅಂತ ನನಗೆ ನಿನ್ನೆ ಬಂತ ಮರಾದ್ರು ನಮಸ್ಕಾರ ರೀ ನಮ್ ಕೂಡ ಐತಾನ ನಾವು ಹುಡುಗ 20 ಊರ ಬಂದವ್ ದಿನ ನಿಂದ ಯಾವ ಊರ ಇನ್ನ ಏನ್ರಿ ನಮ್ಮೂರ ಬಂದ ಕೂಡಲೇ ನೀನ್ ವ್ಯವಸ್ಥೆ ಮಾಡ್ತೀವ್ ಚಾ ತಂದು ಕೊಡ್ತೀವ್ ನಾನು ವಡಾಪಾವ್ ತಂದು ಕೊಡ್ತೀವ್ ಯಾವ ಊರ ಹಿಂಗ ಊರ ಹೆಸರು ಹಿಂಗೆ ಇದ್ರ ಈ ಕ್ಯಾಮ್ರಾ ಒಮ್ಮೆ ಮೂಡಿತು ಅಂದ್ರೆ ಡಿಲೀಟ್ ಆಗಕ್ ಬರಂಗಿಲ್ಲ ಹಂಗೇನೊಮ್ಮೆ ಕಣ್ಣಿಲ್ಲ ನೋಡಿದು ಚಲೋ ಇರ್ತಾವ ವೇಶ್ಯರ ಮನಿ ಹೊಕ್ಕ ಆ ವೇಶ್ಯ ಸಂಘ ಮಾಡಿ ಮಕ್ಕಳ ಚಲೋ ಇದ್ದಾವ ಕೆಟ್ಟಿದ್ದಾವಾಗ ಹಿಂಗೆ ಒಂದೊಂದು ಪ್ರಸಂಗ ಇನ್ನ ನೋಡ್ಬೇಕ್ರಿ ಮಜಾ ಬಾಳ ಇರ್ತಾವ ಬಾಳ ಊರಾಗ ಬುಡಾರಿ ಇದ್ದ ಕೆಟ್ಟಿದ್ದ ಸಿರಿನಿ ಎಲ್ಲಬಾರ್ದು ಅವ್ ಗಂಟು ಸೌಕರ್ಯಕ್ಕೆ ಬಂತಂದ್ರೆ ಹೇಳ್ತಾರ ಒಬ್ಬೊಬ್ರು ಮಾತಾಡ್ತಿರ್ತಾರ ನಮ್ಮ ಊರಾಗ ಅವನಂತ ಸುಮಾರು ಅಂದ್ರೆ ಯಾವ ಇದಕ್ಕೆಲ್ಲ ಹೋಗ್ತಾರೆ ಜಗ್ಗದಲ್ಲೇ ನಿರ್ಲಿರ್ಬೇಕು ಮಗನ್ನ ಕೆಲ್ಸದಲ್ಲೇ ಎಷ್ಟು ಸುಮಾರು ಅಲ್ಲೇ ಬರ್ಕೊಂಡ್ಬಿಡ್ತೈತಿ ನಮ್ಮಂತ ಕಡೆ ಬರೋ ಅಂತ ಕೆಟ್ಟಿದ್ದಾವ ಸಲುವಾಗಣ ಏನ ಮನೆ ಮಾತಾಡ್ತೀವ ಕೆಟ್ಟಿದ್ದಾವ ಕೆಟ್ಟ ಅಂತಂದ್ರ ಒಂದರ ಮನೆ ಮಾತಾಡ ಇಲ್ಲೋಡ ನೀ ಹೆಂಗಿದ್ದೋಡ ಇಲ್ಲೋಡ ನೀ ಹೆಂಗಿದ್ಲ ಹಂಗ ದೇವ್ರ ನಿನ್ನ ಬರೋಬ್ಬರಿ ಮಾಡಿತ್ತು ಇದಕ್ಕ ಕಾರಣ ಯಾವುದು ನಾ ಹೇಳೋದು ಇರ್ತಕ್ಕ ಬಂದದ್ದು ಯಾವ್ದು ಕಾರಣ ಅಂದ್ರ ತುಕಾರಾಮ್ ಮಹಾರಾಜ್ ಹೇಳ್ತಾರೆ ಇವತ್ತು ಅವಂಗದೊಳಗೆ
प्रारब्धेची जोडीधन प्रारब्धेची वाडेमान खास हो सकल शिवाया भजे मना ನಮ್ಮ ನಿಮ್ಮ ಸಹಕಾರಿ ಬಾಳ ದೊಡ್ಡದ ನಮ್ಮದು ನಿಮ್ದು ಎರಡು ತಿರ್ಗಾಮರಿಗೆ ಒಂದ್ ನನ್ನದು ಕಾಲಿಗೆ ಹಚ್ಚಿದ ಸಹಿತ ಅಲ್ಲ ರಾವಣ ಐಶ್ವರ್ಯ ಮುಂದೆ ನಮ್ದು ಏನೂ ಅಲ್ಲ ರಾವಣ ಗೊತ್ತತ್ಲೆ ರಾಮಾಯಣದೊಳಗೆ 10 ತಲೆ ಅವನು ಒಂದ ತಲೆ ಇದ್ದವ್ರಿಗೆ ಇಟ್ಟು ಬುದ್ಧಿ 10 ತಲೆ ಇದ್ದವ್ರಿಗೆ ಅಟ್ಟು ಬುದ್ಧಿ ಇರ್ಬೇಕ 10 ತಲೆ ಇದ್ದವ್ರಿಗೆ ಅಟ್ಟು ಬುದ್ಧಿ ಇರ್ಬೇಕು ಜನ ನಾವೆಲ್ಲ ಲಿಂಗಾಯತೊಳಗ ಅದದಿಲ್ಲ ಲಿಂಗ ಪೂಜೆ ಮಾಡಕ್ ನಮ್ದು ಒಂದು ಲಿಂಗ ಪೂಜೆ ಆಗ್ಬೇಕಾದ್ರೆ ಅದು ಸೋಮವಾರ ಅಂತ ಪೂಜೆ ಆಕೈತಿ ನಮ್ದು ನಂದು ಒಂದು ಹೇಳ್ತಾರಪ್ಪ ನಿಮ್ದು ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾ ಸೋಮವಾರ ಒಂದು ಪೂಜೆ ಮಾಡ್ತಾನೆ ಅದು ಈಗ ಅಂದ್ರೆ ಇಲ್ಲದ ಪೂಜೆನ ಅದಲ್ಲೇ ನಾ ಇಲ್ಲಿ ಬಗಲ ಸುಡ್ಸಕ್ಕೆ ತಂದಿಲ್ಲ ಗುಣಗಡಿಗೆ ದೊಡ್ಡ ಗುಣಗಡಿಗೆ ಅದಾವ ಎಲ್ಲಾರು ಅನ್ನಂಗಿಲ್ಲ ಇದ್ದ ಹೇಳಾಕತ್ತೇನೆ ಎಲ್ಲರೂ ಯಾಕಂದ್ರೆ ನಾನು ಎದ್ದು ಪ್ರಸಂಗ ಹೇಳ್ತೇವೆ ಯಾಕಂದ್ರೆ ಗುಣಗಡಿಗೆ ಒಳಗೆ ಲಿಂಕ್ ಇರ್ಲಿಲ್ಲ ಅಂದ್ರೂ ಒಬ್ಬೊಬ್ರು ಬಾಳ ಮಸ್ತ್ ಅದಾರ ನೋಡ್ಬೇಕು ನಾನು ಕೆತ್ತಂದಾಗ ಒಬ್ಬ ಜನ್ಮಗಳು ಬಂದು ಕೂತಿದ್ರು ದೊಡ್ಡ ಲಿಂಗ ದೊಡ್ಡ ಗುಣಗಡಿ ಏನು ಹಗಲಲ್ಲ ನಮಸ್ಕಾರ ಮಾಡೋದು ನೋಡಿ ನನಗೆ ಬಹಳ ಅದ್ಭುತ ಅನಿಸಿತು 2 ತಾಸು ಕೀರ್ತನೆ ಹೇಳೋದ್ರೊಳಗ ಒಂದು 100 ಸಲ ಅದಕ್ಕೆ ನಮಸ್ಕಾರ ಮಾಡಿದ್ರು ಅದಕ್ಕೆ ಗುಣಗಡಿ ಕೀರ್ತನೆ ಮುಗಿದೊಳಗೆ ಬಂದು ಯಾವ್ರಪ್ಪ ಅಂದ್ರೆ ನಾನು ಹಾರಗಿರಿ ಕಡೆ ಯಾವುದೇ ಮಾರಿ ಹೇಳಿಪ್ಪ ಹೇಳುದು ನನಕ ದಾಂಡಿ ಉಳಿಲಿಕ್ಕರೆ ಎಷ್ಟು ಸಲ ನಮಸ್ಕಾರ ಮಾಡಿದಿ ಆ ಒಳಗಿನ ಲಿಂಗಪ್ಪ ನಿನ್ಗೆ ಎಷ್ಟು ಪ್ರತ್ಯಕ್ಷ ಅದ ಆಯ್ತು ಎಲ್ಲಿದ ನಮ್ಮಪ್ಪ ಅದ್ರಾಗ ಅದಕ್ಕೆ ನಾಸಿ ತುಂಬೇನಿ ಗುಣಗಡಿಗೆ ಒಳಗ ನಾಸಿ ತುಂಬೇನಿ ಆ 2 ಶಿವದಾರಿಯನ್ನು ಕೊಡ್ಸಂಗ ಅದ್ ಇಲ್ಲಿ ಬಂದ ನಿಂಗ 10 ಜಗ್ಗು ಸಲುವಾಗಿ ಅದನ್ನ ಗುಣಗಡಿಗೆ ಆಗ ನಿಂಗಪ್ಪಿಲ್ಲ ರಾವಣ ಸಾಮಾನ್ಯ ಅಲ್ಲ ನಾ ಹೇಳುದು ಸ್ವಲ್ಪ 2 ಲಕ್ಷ ಬಾಳ ಹೇಳಂಗಿಲ್ಲ ನಾನು ರಾವಣ 9 ಕೋಟಿ ಲಿಂಗ ಪೂಜೆ ಮಾಡ್ತಿದ್ದ ಅವನಂತ ಸದ್ಭಕ್ತಿ ಜಗತ್ತೊಳಗೆ ಯಾರು ಇಲ್ಲ 9 ಕೋಟಿ ಒಂದ್ ಲಿಂಗ ಪೂಜೆ ಆಗ್ಬೇಕಾದ್ರೆ 7-11 ಐತಿ 9 ಕೋಟಿ ಜನ್ನ ಪೂಜೆ ಮಾಡ್ತಿದ್ದಂದ್ರ ಅವ್ ಎಂತ ಬಾದ್ದಾರ ಅಂದಾಗ ಅವಾಗ 5 ಲಕ್ಷ ಕಲ್ಲಿನ ಅರಮನೆ ಇದ್ದು 7 ಲಕ್ಷ ತಂಗಿ ಮಣಿ 1 ಕೋಟಿ ತಾಮ್ರದು 1 ಕೋಟಿ ಹಿತ್ತಾಳೆ 1 ಕೋಟಿ ಬೆಳೆಯು 7 ಕೋಟಿ ಶುದ್ಧ ಕಾಂಚನ ಅರಮನೆ ಶುದ್ಧ ಕಾಂಚನ ಅಂದ್ರೆ ಬಂಗಾರ ಅಂತಿದ್ದ ಬಂಗಾರ ಅಲ್ಲ ನಮ್ಮ ಇವು ಬಂಗಾರ ಬೇರೆ ಟಂಕ ಇವು ಬೇರೆ ಆದ್ರೆ ಶುದ್ಧ ಕಾಂಚನದ ಅರಮನೆ ಹೇಳೋದಂತಕ್ಕಂದ್ರೆ ಶುದ್ಧ ಕಾಂಚನದ ಅರಮನೆ 7 ಕೋಟಿ ಒಬ್ಬ ರಾವಣನಿಗೆ 80,000 ಮಂದಿ ಅಂದ್ರೆ ನಾಳೆ ಸ್ಥಾಪನೆ ಮಾಡತ್ತಿರ್ಲೇ ಇವಾಗ 16,108 ಮಂದಿ ಅದಾರ ಇವಾಗ ಬಾದ್ದಾರಿಗೆ ಒಬ್ಬಕ್ಕಿನ ಹಿಂಬಾಲ ಇಟ್ಕೊಂಡ ನೀವ ಈಗ 4 ಅಟ್ಟಕ್ಕೆ 1,000 ನೀವು ಆಕೆನ ಇರ್ಲಿ ನಾ ಹೇಳೋದು ಇವಾಗ ಹೆಚ್ಚೋ ನಾವು ಹೆಚ್ಚೋ ಯಾವ ಅವನಿಗೆ ಹೆಚ್ಚ ಯಾಕಂತಂದ್ರೆ ರಾವಣಿಗೆ 80,000 ಮಂದಿ ರಾವಣಿಗೆ ಕರೆ ಇತ್ತೆಲ್ಲ 80,000 ಮಂದಿ ಹೆಂಡ್ರಿಗೆ 10 ಗಂಡು 1 ಹೆಣ್ಣು ಇದ್ದು ಮಕ್ಕಳ ಇಷ್ಟೆಲ್ಲ ಇದ್ರು ಕೂಡ ಪರಸ್ತ್ರೀ ಮೇಲೆ ಮನಸ್ಸು ಮಾಡುವಂತ ಹೋಗ ಬಂದದ್ದಕ್ಕ ರಾಮನ ಒಂದು ಬಾಣಿನಿಂದ ಎಲ್ಲಾ ತಿಳಿಯುವುದು ಬಂದ ಬುದ್ಧಿ ಸುಮಾರು ನಮ್ಮಲ್ಲಿ ಬಂತು ಅಂದ್ರೆ ಯಾವುದು ಎಲ್ಲ ಸತ್ಯಾನಾಶ ಬ್ಯಾಂಕ್ರಿ ಬೇರೆ ಹೇಳಬೇಕು ದೇವರ ಮನಸ್ಸಿನಾಗ ಬಂತಂದ್ರ
ತುಕಾರಾಮ್ ಮಹಾರಾಜ್ ಹೇಳ್ತಾರೆ, ಅಲೆ ದೇವಾದಿ ತ್ಯಾಮನ ದೇವರು ಬೆಳೆಸಿದ್ರೆ ಏನಾಗಕ್ಕಿಲ್ಲ. ಇವತ್ತು ನಿಮ್ಮ ಮನಸ್ಸು ಒಂದಾದ ಒಳಗೈತು ಭಗವಂತನ ಮಂದಿರ ತಯಾರಾಗಿ. ದೇವರ ಮೊದಲು ನಿಮ್ಮ ಮನಸ್ಸಿನಾಗ ಮೂಡ್ಯಾನ, ನಿಮ್ಮ ಹೃದಯದೊಳಗೆ ಮೂಡ್ಲಿಲ್ಲ ಅಂದ್ರೆ ಗುಡಿ ಹಾಕಿರ್ಕಿಲ್ಲ, ಏನೊಂದು ತಿಳಿಯಾಗಿಲ್ಲ ನಮ್ಗೆ. ನಮ್ಮ ಹೃದಯದೊಳಗೆ ಮೊದಲ ನಿಮ್ ಎಲ್ಲಾರು ಸಹಕಾರ ಮಾಡಬೇಕಂತೇಳಿ ನಿಮ್ಮ ಮೊದಲ ಹೃದಯದೊಳಗೆ ಗುಡಿ ತಯಾರಾಗೈತಿ. ಹೊರಗಿನ ಗುಡಿ ಅನ್ನಕ ಇರ್ಲಿ ಬಿಡ, ಹೊರಗಿನ ಗುಡಿ ಇರ್ಲಿ ಅದು, ಯಾಕಂದ್ರೆ ಇರ್ಲಿ ಒಳಗ ಮೊದಲು ಎಲ್ಲಿ ತಯಾರಾಗೈತಿ ಗುಡಿ. ಈ ಗುಡಿ ತಯಾರಾದ ಒಳಗೆ ಆ ಗುಡಿ, ಮತ್ ಇದೇ ಗುಡಿ ಇಲ್ಲ ಅಲ್ಲಿ ಗುಡಿ ಕಟ್ತಾನಂದ್ರೆ ಆಗೈತಿ. ದೇವರ ಮನಸ್ಸಿನಾಗ ನಿಮ್ಮ ಮನಸ್ಸಿನಾಗ ಹೊಕ್ಕಂದ್ರ ಏನೆಲ್ಲ ಕಟ್ಟಿ ಮನಸ್ಸ ನೋಡಿ ಮದುವೆ ಮಾಡ್ತಾರೆ ಗೊತ್ತಿ ನೆನಪ. ಹುಡುಗ ನೋಡಕ್ ಹೋದ್ರ ಹುಡುಗಿನ ತೋರ್ಸಕ್ ನೋಡ ನನ್ನ ಮನಸ್ಸಿಗೆ ಇಲ್ಲಾಂದ್ರೆ ಇದಿಲ್ಲ ಇಲ್ಲೋ ಅಂತ ಹೋಗ್ಯಾರ ಬಿಡ್ತಾರ. ಇದಿತ್ತ ಎಂದ ಆ ಹುಡುಗಿನ ಕೇಳ್ತಾರ, ಈ ಭಗವಾನ್ ಕೂಡ ಒಮ್ಮೆ ಅಲ್ಲ ಒಂದ ದಿನ ಅಲ್ಲ ಸಾಯುತ್ತಕ್ಕ ಹಂಗೆ ಹಾಕಿರವಲ್ಲಕ್ಕ ಅವನು ಕೂಡ ಇರ್ತನಂದ್ರ ಹೂ ಅನ್ನ, ಇಲ್ಲ ಅಂದ್ರ ಜಾಳ ಈ ಭಾವ ಬಿಟ್ಟು ಇನ್ನೊಂದು ಭಾವ ನೋಡು. ಎರಡು ಮನಸ್ಸು ಒಂದಾದ ಒಳಗ ಮದುವೆ ಹೆಂಗೈತೋ ಹಂಗ ಈ ಎಲ್ಲಾ ಮಾಡುವ ಮನಸ್ಸು ಒಂದಾದ ಒಳಗ ಮದುವೆ ಆಗೈತಿ. ಹಂಗ ಹಾಗಾಗ ದೇವ ಭಕ್ತಿ ದಾಲಾಸಿ ವಾಡಾವಯ ಸುಖ ಭಕ್ತಿ ಜಡ ಜೀವ ಉದಾರ ಭಾಗವಯ ಶರಣ ತುಕ ಒಂದೇ ಪಾವುದೇ ಜಯ ದೇವ ಜಯಕೊಂಡಾಯ ಬಾಳವಂದನ ಮೇಡಮ್ ಹಾಕರು. ದೇವರ ಮನಸ್ಸಿನಾಗ ಹೋಗ್ತದೆ ಏನಾಗ್ತಿಲ್ಲ. ರಾವಣ ಕಲ್ಲು ತಂದು ಬಿಡುವಾಗ ರಾವಣನ ಹೆಂಡತಿ ಮುಖ್ಯ ಮಂಡೋದರಿ ಪತಿವ್ರತ. ಮಂಡೋದರಿ ಹೋಗಿ ಹೇಳು ರಾಮನ ಕೈ ಯಾಕೆ ಸುಕ್ಕ ಸಾಯ್ತಿ ಏನ ಕಾರಣ ಅವನ ಹೆಂಡತಿ ನಾವು ಕಾಲ್ ಬಿಡು, ಯಾಕಂದ್ರೆ ದೇವ್ರ ದೊಡ್ಡವನ ರಾಮನಟ ದೊಡ್ಡವ ಈ ಜಗತ್ತೊಳಗೆ ಯಾವಿಲ್ಲ. ಉದಾಹರಣೆ ಹರಿ ಐಸಿ ಕೀರ್ತಿ ಚರಾಚರಿ ನೀ ಬರೀ ಹೋಗಿ ಕಾಲು ಬಿದ್ದೆ ಅಂದ್ರೆ ಸಾಕ, ನಿನ್ನ ತಪ್ಪ ಕ್ಷಮೆ ಮಾಡ್ತಾನೆ. ದೇವ್ರ ದೊಡ್ಡವ ನಾನು ಹೋಗಿ ಕಾಲ್ ಬಿಡೋ ಅವನ ಹೆಂಡತಿ
ಕೊಟ್ಟು ಬಿಡೋಣ. ರಾವಣಂದ ನನ್ನತ್ತಕ್ಕ ನಾನ ಉದ್ಧಾರ ಆಗಾಕ ಆಕಿನ ಕರ್ಕೊಂಡ್ ಬಂದಿಲ್ಲ. ಭಾಗವತ ಯಾವ್ದೊಳಗಂದ್ರ ಭಾವಾರ್ಥ ರಾಮಾಯಣದೊಳಗೆ ಏಕನಾಥ್ ಮಹಾರಾಜರು ಬರ್ದಾರ. ವೇದ ಇಲ್ಲದ ರಾಮಾಯಣ ಯಾವುದು ಅಂದ್ರೆ ಬೇರೆ, ಅಭೇದ ಸ್ವರೂಪ ಇರುವಂತಹದ್ದು ಬೇರೆ, ವೇದ ಸ್ವರೂಪ ಬೇರೆ. ವಾಲ್ಮೀಕಿ ರಾಮಾಯಣ ಸ್ವಲ್ಪ ಹೆಚ್ಚು ಕಡಿಮೆ ತೋರಿಸಬಹುದು. ಭಾವಾರ್ಥ ರಾಮಾಯಣದೊಳಗೆ ಎರಡು ಕಾಲಕ್ಕೆ ರಾವಣ ಕೆಟ್ಟ ಇಲ್ಲ ನಂಗಿಲ್ಲ. ರಾವಣ ಒಬ್ಬ ಉದ್ಧಾರ ಆದವು, ಇಡೀ ರಾಕ್ಷಸ ಎಲ್ಲ ಉದ್ಧಾರ ಆದ್ರು. ನಾಗದಲ್ಲಿ ಬಿಡುದು ಬೇಡ. ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪನ ಅವತಾರದೊಳಗೂ ಪರಮಾತ್ಮನ ಕೈಯಾಗನ ಏನಾದ್ರೆ 3 ಅವತಾರದೊಳಗೆ ವೈರಿಯಾಗಿ ಬರ್ತಾನೆ ಅಂತ ಬೇಡ್ಕೊಂಡವನು ಎಲ್ಲ ಗೊತ್ತಿದ್ದ. ಇನ್ನು 2ನೇದು ರಾವಣ ಕುಂಭಕರ್ಣ, 3ನೇದು ಶಿಶುಪಾಲ ದಂತವಕ್ರ. ಯಾವ್ದಿಲ್ಲ ಈ ಮಂಡೋದರಿಗೆ ಹೇಳಕ್ ಬಾದ ಬಳಕ ಹೇಳಿದವ, ನಾನು ಒಬ್ಬ ಸಂತ ಮಹತ್ತರ ವಾಣಿ ಕೇಳೇನೆ. ನನ್ನ ತಂಗಿನ ವೈರಿ ಆಗ್ಯಾಳ ನನಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಯಾರ್ದು ಅವನ ತಂಗ್ಯಾರ, ಅವನ ತಂಗ್ಯಾರ ಶೂರ್ಪಣಕಿ ಮತ್ತ ವೈರಿ ಮತ್ತೊಬ್ಬ ನಾನದ್ರಾಗ ಯಾವ ರಾವಣ ಕೊಲ್ಲಾಕ 3 ಸೂತ್ರ ಹೇಳಿದವ ಯಾರ? ವೈರಿ ಬೇಕಾದವ್ರ ಅದಾರಂದ್ರ ಮನ್ಯಾಗ ಮೈನಾಗ ವೈರಿ. ಆ ಪಾಪಣ ಯಾಗಾತಕರು ಶತ್ರು ದಾರೋಮಿ ದಾವಿದಾರು ತೂತ ವಕ್ರ ಪೇಚಾಸಾಗರು ಉತ್ತರಿ ಭಾರತ ಕಾಮನೆ. ನಮ್ಮ ಮನೆಯೊಳಗನ ವೈರಿ ಇದಾರೆ ಎಲ್ಲ. ಒಂದು ಮನಿ ಎದ್ದು ಯಾತು ಮಾಡೋಲ್ಲ, ಒಂದು ಮನಿ ಎದ್ದು ಮನಸ್ಸು ಒಂದಿದ್ದು ಅಲ್ಲ, ಮನಿ ಒಂದಿದ್ದು ಒಡೆದು ಯಾತು ಮಾಡಿ ಏನ ಎಲ್ಲಿ ಹೋದ್ರು ಬೆಂಕಿ ಕಡಾಪಕ್ಕೆ ಹೋದ್ರು ಬೆಂಕಿ, ಎಲ್ಲಿ ಸುಡುಗಾಡ ಕೊಟ್ಟು ಹೋದ್ ಯಾರ ಬೇದ ಇಲ್ಲದ ಜಾಗ ಹುಡುಕವಾಯ್ತು ಸಿಗವಲ್ತ ನಮಗ. ಅಲ್ಲಿ ಹಂಗಾಯ್ತಿ, ಇಲ್ಲಿ ಎಲ್ಲಿ ಹಂಗಾಯ್ತಿ, ಎಲ್ಲಿ ಹಂಗಾಯ್ತಿ, ಯಾರು ಕೂಡ ಹೋದ್ರೆ ಸುಖ ಸಿಗತತಿ. ರಾವಣ ಹೇಳಿದ ಮಂಡೋದರಿಗೆ, ನಾವೊಬ್ಬ ಉದ್ಧಾರ ಆಗಾಕಿಲ್ಲ, ಆಕಿನ ಕರ್ಕೊಂಡ್ ಬಂದಿಲ್ಲ, ಆಕಿನ ಹಿಡಿಯುವಂತ ಸಾಮರ್ಥ್ಯ ನಂದಿಲ್ಲ. ರಾಮನಕ್ಕಿಂತಲೂ ಸೀತಾ 4,20,000 ವರ್ಷ ದೊಡ್ಡ. ಎವಡಪ್ಪ ಎಟ್ಟ 4,20,000 ವರ್ಷ ರಾಮನಕ್ಕಿಂತಲೂ ಸೀತಾ ದೊಡ್ಡಕ್ಕೆ. ಅಂದ್ರೆ ಇನ್ನ ಒಪ್ಪ ಇದೆ ಸಿಗೋ ಇಲ್ಲ ಐತಿ. ಮೈಂಡ್ ಕನ್ಯಾ ನೋಡ ಕರ್ಕೊಂಡು ಆಕಿಗೆ ಇವಾಗ 5 ದಿನ ಬರ್ತಿಲ್ಲ, ಮತ್ತೆ ಕಾಳಲ್ಲ 5 ದಿನ ಡೇಟ್ ಆಫ್ ಬರ್ತ್ ಇಟ್ಟಿಲ್ಲ ನೀವು. 5 ದಿನ ಹುಡುಗಿ ಸಾಂದ, 5 ದಿನ ಇವ್ ದೊಡ್ಡ ಹೂ ಅನ್ಬೇಕಲ್ಲ. ಕೊಡಾಕ್ ನಿಂತಿದ್ರು ಇವನು ಹೂ ಅಂದಿದ್ರು ಮಗನ ಹೋಗಿರ್ತಾನೆ. ಇಲ್ಲಿ 5 ವರ್ಷ ಸಣ್ಣಕ್ಕಿದೆ, 5 ವರ್ಷ. ರಾಮಾಯಣದೊಳಗೆ ಹೋಗಿ ನೋಡು, ರಾಮಣ್ಣಕ್ಕಿಂತಲೂ ಒಂದು ಯುಗದ ಪೂರ್ವದೊಳಗೆ ಸೀತಾ ಅಂದ್ರೆ ಸಾಮಾನ್ಯ ಅಲ್ಲ. ಕುದುರೆ ಗಾಡಿ ಮಾಡಿ ಆಡ್ಯಾಳ ಶಿವಧನುಷ್ಯವನ್ನ. ಅದ ಶಿವಧನುಷ್ಯವನ್ನ ಎದಿ ಮೇಲೆ ಹಾಕೊಂಡು ರಕ್ತ ಕಾರ್ಯ ರಾವಣ. ಆ ಸೀತೆಯನ್ನ ನಾ ಹೆಂಗ ತರ್ಲಿ ಅಂತ ಮಂಡೋದ್ರಿ. ನಾನು ತಾಯಿ ಅಂತೆ ನೋಡೇನಿ, ಭಾವಾರ್ಥ ರಾಮಾಯಣದೊಳಗೆ ಒಂದೊಂದು ಮಾಡ್ಯ. ನಾನು ತಾಯಿ ಅಂತೆ ನೋಡಿಬೇಕಾರೆ ಆಕಿನ ಕರ್ಕೊಂಡ್ ಬಂದನಂತೇಳ ನನ್ನ ರಾಕ್ಷಸ ಉದ್ಧಾರ ಆಗವ. ರಾಮ ಬಂತಂದ್ರಲ್ಲ ಇವತ್ತು ಗುಡಿ ಸ್ಥಾಪನೆ, ಇಟ್ಟೆಲ್ಲ ಸಂತರ ಬರ್ಬೇಕಾದ್ರೆ ಯಾರಿಂದ ಬಂದಾರ? ಯಾರಿಂದ ಬಂದಾರ? ನೀವೆಲ್ಲ ಇಟ್ಟಾರ ಕಾರ್ಯಕ್ರಮ. ಹೌದಪ್ಪ ಮನಗಂಡ ಇಷ್ಟೆಲ್ಲ ಮಂದಿ ನನ್ನ ತಾಯಂದ್ರು ಇವ್ರಿಗೆಲ್ಲ ನೋಡಿ ನನಗಿರ್ತಿಂದ ಆನಂದ ಆಗೈತೆ. ಪುಂಜಕಂಡ ಅರ್ಧದ ಕರೆನ ಮಂದಿ ಭಾಳ ಕೊಡ್ತೈತಿ ಮಾಡತ್ತಂದ ಹಂಗ ಹೋಗುವಂಗ. ಈ ಜಗತ್ತಿನೊಳಗ ಈ ಯುಗದೊಳಗ ಇಂಥ ಸಮಯದೊಳಗ ಟಿವಿಗೆ ಬೆಂಕಿ ಹಚ್ಚಿ ಬಂದು ಕುಂಡ್ರಂದ್ರೆ ಹಾಗಾಗಿ ನೋಡ್ಕೊಡ್ಲಿಕ್ಕಲ್ಲ ಎಣ್ಣೆ. ಯಾಕಂದ್ರೆ ಈ ಟೈಮ್ದೊಳಗ ಬಹಳ ಸೀರಿಯಲ್ ಧಾರಾವಾಹಿ ಇದಾವ. ಪುಟ್ಟಾಕನ ಮಕ್ಕಳು, ಕಮಲಿ, ಪಾರು, ಸುಡಗಾಡ, ಸಾಂಚಿ ಎಲ್ಲ ಬೆಂಕಿ ಹಚ್ಚಿ ಬರ್ಬೇಕಾಗತ್ತೆ. ಭಗವಾನ ಹಂಗಂದ್ರ ಉರಿಯ ಚೆಲ್ಲ ವಾಸನ ಅದನ್ನ ಬಂದ್ ಮಾಡಿ ಈಜಿ ಬರ್ಬೇಕಂದ್ರೆ ಹಂಗ ಇಲ್ಲ. ಭಕ್ತಿ ಪರಂಪರಾದೊಳಗೆ ಒಂದು ಕಳಸ ಆಗುದು ಇದು ಒಂದು ನನ್ನ ಆನಂದ. ಯಾಕಂದ್ರೆ ಶಕ್ತಿ ನೋಡಿ, ಶಕ್ತಿ ಶಕ್ತಿ ನೋಡಿದ ಆನಂದ ಅನಿಸ್ತಾರೆ. ಇವತ್ತ ಬಂದಕ್ಕೆ ನಮ್ಮ ಅಣ್ಣ ಕಲ್ಸಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗ್ತಾ ಇಲ್ಲ. ಇಷ್ಟ ಸಾಕು, ಪ್ರತ್ಯೇಕ ಬೇಡ, ಕೇಳುದು ಅನ್ನೋದು ಆನಂದ ಇದೆ.
ರಾವಣನ್ನ ಮಂಡೋದರಿ ನಾ ಸೀತೆಯ ಸಲುವಾಗಿ ಕರ್ಕೊಂಡು ಬಂದವಲ್ಲ, ನನ್ನ ರಾಕ್ಷಸರೆಲ್ಲ ಉದ್ಧಾರ ಅವಶ್ಯಕ ಅವಾಗ ಬರ್ತಾನೆ.